ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಯಾವುದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ನಾನು ಯಾವುದೇದಂಥ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಕೆಲಸ ಎಲ್ಲ ಮುಗಿಸಿ ಕಾಫಿ ಕುಡಿದು ತಿಂಡಿ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನಿಲ್ಲಿ ಮಸಾಲ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ರೀತಿ ರಾಗಿ ರೊಟ್ಟಿಗಳು ಮಾಡ್ಬೋದು. ನಾನಿಲ್ಲಿ ನನಗೆ ಗೊತ್ತಿರೋ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ವೆಜಿಟೇಬಲ್ಸ್ ಏನೇನು ಬೇಕು ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕ್ಯಾರೆಟು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಸಣ್ಣ ಸಣ್ಣದಾಗಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಬೇಕಾಗತ್ತೆ. ನಿಮ್ಮ ಮನೇಲಿ ಏನಾದರೂ ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ಕಟ್ ಮಾಡ್ಬೋದು. ನಾನು ಇದಕ್ಕೆ ಚಾಪರ್ ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ದಪ್ಪ ಆಯಿತು ಅಂತಂದರೆ ರಾಗಿ ರೊಟ್ಟಿ ಕಿತ್ತೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾನು ತುಂಬ ಸಣ್ಣದಾಗಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಕೂಡ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೆಲ್ಲ 2 ಭಾಗ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರಾಗಿ ರೊಟ್ಟಿಗೆ ಮೂಲಂಗಿನೂ ಕೂಡ ತುರ್ದು ಸೇರಿಸ್ಕೊಳ್ತಾರೆ. ಬಟ್ ನಾನಿಲ್ಲಿ ಬರೀ ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕೊತ್ತಂಬರಿನೆಲ್ಲ ಸಿಸರ್ ಸಹಾಯದಿಂದ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಚಾಕುಗಿಂತ ಸಿಸರಲ್ಲಿ ತುಂಬ ಚಿಕ್ಕದಾಗಿ ಕಟ್ ಆಗುತ್ತೆ ಕೊತ್ತಂಬರಿ. ನಾನು ರಾಗಿ ರೊಟ್ಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗಲೇ ಒಂದು ಚಿಕ್ಕ ಬೌಲ್ಗೆ ನೀರು ಹಾಕಿ ಸ್ವಲ್ಪ ಕಡಲೆಬೇಳೆನ ನೆನೆ ಹಾಕಿದ್ದೆ. ಕಡಲೆಬೇಳೆ ಸೇರಿಸೋದ್ರಿಂದನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಅದು ರಾಗಿ ರೊಟ್ಟಿಲಿ ಬೇಯಲ್ಲ ಅಂತ ಹೇಳಿ ಸ್ವಲ್ಪ ನೆನೆಸ್ಕೊಂಡು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡಿ ಒಂದು ಕಡೆ ಅರೇಂಜ್ ಮಾಡಿಕೊಂಡು ಈಗ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ರೊಟ್ಟಿ ತಟ್ಟಲಿಕ್ಕೆ ಸ್ಲ್ಯಾಬ್ ಎಲ್ಲ ಕ್ಲೀನಾಗಿರಬೇಕು. ಸೊ ಅದಕ್ಕೋಸ್ಕರ ಸ್ಲ್ಯಾಬ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಳ್ನೀರಿತ್ತು. ಮಾರ್ನಿಂಗ್ಗೆ ಎಳ್ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿ ಕುಡಿತಾ ಇದ್ದೀನಿ. ಎಳ್ನೀರು ಕುಡಿದ ನಂತರ ರೊಟ್ಟಿ ಕೆಲಸ ಮಾಡೋಣ ಅಂತ ಹೇಳಿ ಎಳ್ನೀರು ಕುಡಿದು ನಂತರ ಕಿಚನ್ಗೆ ಬಂದೆ. ವೆಜಿಟೇಬಲ್ಸ್ ಎಲ್ಲ ರೆಡಿ ಆಗಿತ್ತು. ಈಗ ಒಂದು ಬೌಲ್ಗೆ ನಾವೇನೇನು ಕಟ್ ಮಾಡ್ಕೊಂಡಿದ್ವಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಹಂತದಲ್ಲೇ ಉಪ್ಪು ಕೂಡ ಸೇರಿಸ್ಕೊಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನೆನೆಸಿಟ್ಟಿರೋಂಥ ಕಡಲೆಬೇಳೆನೂ ಕೂಡ ನೀರು ಶೋಧಿಸ್ಕೊಂಡು ಬರೀ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ನೀರು ಹಾಕೋದಿಲ್ಲ. ಫಸ್ಟ್ ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದಕ್ಕೆ ಹೊಂದ್ಕೊಳ್ಳಿ ಅಂತ ಹೇಳಿ. ಈಗ ಸ್ವಲ್ಪ ಸಾಸಿವೆ ಕೂಡ ಯೂಸ್ ಮಾಡ್ತಿದ್ದೀನಿ. ಸಾಸಿವೆ ಕೂಡ ಆಪ್ಷನಲ್, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಡ್ರೈ ಮಿಕ್ಸ್ ಎಲ್ಲ ಚೆನ್ನಾಗಿ ಆದಮೇಲೆ ಸ್ವಲ್ಪನೇ ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ. ಒಂದೇ ಸಲ ಹಾಕಿಬಿಟ್ರೆ ಮಸಾಲೆ ಕಡಿಮೆ ಆಗ್ಬೋದು. ಸೊ ನಾನು ಅದಕ್ಕೆ ಸ್ವಲ್ಪನೇ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಕೂಡ ಸೇರಿಸಿ ಡ್ರೈ ಮಿಕ್ಸ್ ಮಾಡಬೇಕು. ರಾಗಿ ಹಿಟ್ಟು ಜೊತೆಗೆ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಫಸ್ಟೇ ನೀರು ಹಾಕ್ಬಿಟ್ರೆ ಅದು ನೀಟಾಗಿ ಹೊಂದ್ಕೊಳ್ಳಲ್ಲ ಅಂತ ಹೇಳಿ ಈಗ ಸ್ವಲ್ಪನೇ ಬಿಸಿ ನೀರು ಹಾಕಬೇಕು. ಇದಕ್ಕೆ ಮೇನ್ ಬಂದು ಬಿಸಿ ನೀರು ಹಾಕಿ ರಾಗಿ ರೊಟ್ಟಿ ಹಿಟ್ಟು ಕಲಸೋದ್ರಿಂದ ಅದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ನಾನು ಬಿಸಿನೀರು ಯೂಸ್ ಮಾಡಿಕೊಂಡು ರಾಗಿ ಹಿಟ್ಟನ್ನ ಕಲಸಿ ಸ್ವಲ್ಪ ಎಣ್ಣೆ ಸವರಿ ಅದನ್ನು ನೆನೆಲಿಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಚಟ್ನಿ ಮಾಡೋಣ ಅಂತ ಹೇಳಿ ಚಟ್ನಿ ಕೂಡ ಮಾಡಿಕೊಂಡೆ. ರಾಗಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ, ಅದನ್ನು ಕೂಡ ಮಾಡಿಕೊಂಡು ಈಗ ರಾಗಿ ರೊಟ್ಟಿ ತಟ್ತಾ ಇದ್ದೀನಿ. ರಾಗಿ ರೊಟ್ಟಿ ಬಿಸಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅಷ್ಟು ಚೆನ್ನಾಗಿರಲ್ಲ. ಸೊ ತಿಂಡಿ ಮಾಡೋ ಟೈಮ್ಗೆ ನಾನು ರಾಗಿ ರೊಟ್ಟಿ ಸುಟ್ಕೊತಾ ಇದ್ದೀನಿ. ಇಲ್ಲಿನ ರಾಗಿ ರೊಟ್ಟಿ ಸುಡಲಿಕ್ಕೆ ಕವರ್ ಆಗಲಿ ಅಥವಾ ಪೇಪರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ನಂಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಕವರಲ್ಲಿ. ಸೊ ಅದಕ್ಕೆ ನಾನು ಬಟ್ಟೆನ ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿನ ತಟ್ತಾ ಇದ್ದೀನಿ. ಬಟ್ಟೆನ ಸ್ವಲ್ಪ ತ್ಯಾವ ಮಾಡಿಕೊಂಡು ಅದ್ರ ಮೇಲೆ ತಟ್ಟೋದ್ರಿಂದ ಈಸಿಯಾಗಿ ರಾಗಿ ರೊಟ್ಟಿನ ಹಂಚ್ ಮೇಲೆ ಪ್ಲೇಸ್ ಮಾಡ್ಬೋದು. ಸುಟ್ಟೋಗುತ್ತೆ ಅನ್ನೋ ಭಯ ಇರೋದಿಲ್ಲ. ಈ ರೀತಿ ಈಸಿಯಾಗಿ ಪ್ಲೇಸ್ ಮಾಡ್ಕೊತೀನಿ ರಾಗಿ ರೊಟ್ಟಿನ. ಸ್ವಲ್ಪ ಎಣ್ಣೆ ಹಾಕಿ ತಟ್ಟೋದ್ರಿಂದ ಸಾಫ್ಟಾಗಿ ಕೂಡ ಬರುತ್ತೆ, ಕೈಗೆ ಕೂಡ ಅಂಟೋದಿಲ್ಲ. ಇಟ್ಟಿರೋ ಹಿಟ್ಟನ್ನ ಹಂಚ ಮೇಲೆ ಪ್ಲೇಸ್ ಮಾಡಾದ್ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಇಲ್ಲಾಂದರೆ ರೊಟ್ಟಿ ಮೇಲೆ ವೈಟ್ ಕಲರ್ ಬಂದುಬಿಡತ್ತೆ. ಸೊ ಮುಚ್ಚಳ ಮುಚ್ಚೋದ್ರಿಂದ ಆ ವೈಟ್ ಕಲರ್ನ ಅವಾಯ್ಡ್ ಮಾಡ್ಬೋದು. ಅದು ಬೇಯುವಷ್ಟರಲ್ಲಿ ಇನ್ನೊಂದು ರಾಗಿ ರೊಟ್ಟಿನೂ ಕೂಡ ತಟ್ತಾ ಇದ್ದೀನಿ. ಫಸ್ಟು ಇಷ್ಟು ಈಸಿಯಾಗಿ ನನಗೆ ತಟ್ಟಲಿಕ್ಕೆ ಬರ್ತಾ ಇರಲಿಲ್ಲ.
ಅಭ್ಯಾಸ ಆದಮೇಲೆ ನಾನು ಈಸಿಯಾಗಿ ತಟ್ಕೊತೀನಿ, ಹಂಗೆ ತಟ್ತಾನೆ ಬೇಯಿಸ್ಕೊಳ್ತೀನಿ, ಯಾರ ಹೆಲ್ಪು ಇಲ್ಲದೇ. ಫಸ್ಟು ನಾನು ತಟ್ಟಬೇಕಾದ್ರೆ ಇನ್ನೊಬ್ಬರು ಬೇಯಿಸ್ಬೇಕಾಗಿತ್ತು. ಈಗ ಆ ಥರ ಏನಿಲ್ಲ, ಅಭ್ಯಾಸ ಆಗಿರೋದ್ರಿಂದ 2 ಕೆಲಸನೂ ಕೂಡ ನಾನೇ ಮಾಡ್ಕೊತೀನಿ. ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ರಾಗಿ ರೊಟ್ಟಿನ ತಟ್ಬೋದು ತೆಳುಗೆ ಬಟ್ಟೆ ಮೇಲೆ. ಬಟ್ ಬನಾನಾ ಶೀಟ್ ಮೇಲೆ ನಂಗೆ ಇಷ್ಟು ಈಸಿಯಾಗಿ ತಟ್ಟಲಿಕ್ಕೆ ಬರೋದಿಲ್ಲ, ಮತ್ತು ಹಂಚ್ ಮೇಲೆ ಪ್ಲೇಸ್ ಮಾಡೋಕ್ಕೂ ನಂಗೆ ಬರೋದಿಲ್ಲ. ಪೇಪರ್ನ ಸುಟ್ಟುಬಿಡ್ತೀನಿ. ಬಟ್ಟೆ ಮೇಲೆ ಆದರೆ ಈಸಿಯಾಗಿ ಮಾಡ್ತೀನಿ. ಈಗ ಒಂದೊಂದಾಗಿ ರಾಗಿ ರೊಟ್ಟಿನ ಸುಡ್ತಾ ಹಾಗೆ ತಟ್ಕೊಳ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ರಾಗಿ ರೊಟ್ಟಿ ಎಲ್ಲ ತೊಗೊಂಡು ಹೋಗೋದಿಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅವರು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿದ್ದೆ. ಲಂಚ್ ಬಾಕ್ಸ್ ಫಸ್ಟ್ ಪ್ಯಾಕ್ ಮಾಡೋಣ ಅಂತ ಹೇಳಿ ಗ್ಯಾಪಲ್ಲೇ ನಾನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡೆ. ಅನ್ನ ಸಾಂಬಾರನ್ನ ಹಾಕಿ ಒಂದು ಫ್ರೂಟ್ ಹಾಕಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದೆ. ಈಗ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಅವ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದರೆ ನಮಗೆ ಬೇಕಾದರೆ ಆಮೇಲೆ ಸುಟ್ಕೋಬೋದು ಅಂತ ಹೇಳಿ ಫಸ್ಟ್ ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಟೈಮ್ ಕೂಡ ಆಗೋಗಿತ್ತು. ಈಗ ಒಂದು ಚಿಕ್ಕ ಪ್ಲೇಟ್ಗೆ ಒಂದು ರಾಗಿ ರೊಟ್ಟಿ ಹಾಕಿ ಅದ್ರ ಮೇಲೆ ಚಟ್ನಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಅವ್ರು ಕೂಡ ತಿಂಡಿ ಮುಗಿಸ್ಕೊಂಡು ಹೋದ್ಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎಳ್ನೀರು ಕುಡಿಬೇಕು ಅಂತ ನಂಗೆ ತುಂಬ ಆಸೆ ಆಯಿತು. ಮನೇಲಿ ಕೂಡ ಎಳ್ನೀರಿತ್ತು ಅಂತ ಹೇಳಿ ಇವ್ರ ಕೈಲೇ ಕೊಚ್ಚಿಸ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಎಳ್ನೀರು ಕೂಡ. ನನಗೆ ಎಳ್ನೀರಿಗಿಂತ ಅದ್ರಲ್ಲಿ ಸಿಗೋವಂಥ ಗಂಜಿ ಅಥವಾ ಕಾಯಿ ತುಂಬಾ ಇಷ್ಟ ಆಗುತ್ತೆ. ಅದು ತಿನ್ನೋಕ್ಕೋಸ್ಕರನೇ ನಾನು ಎಳ್ನೀರು ಕುಡಿತೀನಿ ಅಂತ ಹೇಳ್ಬೋದು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.